ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಭಾಗಿಯಾಗಿರ್ತಕ್ಕಂಥದ್ದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಅವರ ರಕ್ಷಣೆಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ನಡೀತಾ ಇದೆಯಾ, ಅವರನ್ನ ಕೇಸಿಂದ ಬಚಾವ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕೆಂತಂದರೆ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಲ್ಲೇ ನೇರವಾಗಿ ಕೆಲ ಶಾಸಕರು ಸಂಸದರುಗಳು ಭಾಗಿಯಾಗಿ ಅವರನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನಕ್ಕೆ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಪ್ರಕರಣದಲ್ಲಿ ಏನೆಲ್ಲ ಆಗ್ತದೆ, ಬಿಜೆಪಿ ನಾಯಕರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಜೊತೆ ಆರಗ ಜ್ಞಾನೇಂದ್ರ ಅವರು ಇದ್ದಾರೆ, ಮಾಜಿ ಗೃಹ ಸಚಿವರು. ಬನ್ನಿ, ಅವರು ಈ ಪ್ರಕರಣವನ್ನು ಯಾವ ರೀತಿಯಾಗಿ ನೋಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಈಗ ನಟ ದರ್ಶನ್ ಅವರ ಕೇಸು ಹೈ ಪ್ರೊಫೈಲ್ ಕೇಸು, ಈ ಪ್ರಕರಣವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಇದೊಂದು ಅಮಾನುಷವಾದಂಥ ಕೊಲೆ ಮತ್ತು ಈ ಸಿನಿಮಾ ರಂಗದಲ್ಲಿ ಸೆಲೆಬ್ರಿಟಿಗಳಾಗಿರ್ತಕ್ಕಂಥವ್ರು ಹೃದಯ ಮನಸ್ಸು ವಿಶಾಲವಾಗಿರ್ತದೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರು, ವಿಷ್ಣುವರ್ಧನು, ಆ ಮಟ್ಟದ ಇವ್ರನ್ನ ನೋಡಿದಂಥವ್ರು ಮತ್ತು ಅವರ ಫ್ಯಾನ್ಗಳು. ಇತ್ತೀಚೆಗೆ ನಿಧನರಾದಂಥ ಪುನೀತ್ ಅವರು ಎಂಥ ಕೆಲಸ ಮಾಡ್ತಾರೆ, ಎಂಥ ಸಾಮಾಜಿಕ, ಅವ್ರನ್ನೆಲ್ಲ ನೋಡಿದಾಗ ಇಡೀ ಸಿನಿಮಾ ರಂಗದ ಬಗ್ಗೆ ನಮಗೆಲ್ಲ ಗೌರವ ಹುಡ್ತಿತ್ತು. ಆದರೆ ಈ ಮನುಷ್ಯ ಮಾಡಿರ್ತಕ್ಕಂಥ ಈ ಕೃತ್ಯ ಯಾರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಕೇಸ್ ಆಗಲೇಬೇಕು, ಸರಿಯಾದ ರೀತಿ ಕಾನೂನು ಕ್ರಮ ಆಗಬೇಕು. ಮತ್ತು ಆ ಅಮಾನುಷ ಆ ಪ್ರಕರಣ ನೋಡಿದಾಗ ನಿಜವಾಗ್ಲೂ ಕೂಡ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಾನು ಹೇಳೋದು ಅದೇನೆ. ಸೆಲೆಬ್ರಿಟಿಯಾಗಿ ನಾನು ಕೂಡ ಅವ್ರ ಬಗ್ಗೆ ಗೌರವ ಇಟ್ಕೊಂಡವನು. ಆದರೆ ಇದಲ್ಲ, ಈ ರೀತಿ ಮಾಡುವಂಥದ್ದಲ್ಲ. ಸಮಾಜಕ್ಕೊಂದು ಕೆಟ್ಟ ಸುದ್ದಿ ಹೋಗ್ತದೆ. ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಇದು ಮಾಡಬೇಕು. ಪೊಲೀಸ್ ಸ್ಟೇಷನ್ ಕಟ್ಟಡದ ಸುತ್ತ ನಾನು ನಿಮ್ಮ ಮೀಡಿಯಾದಲ್ಲಿ ನೋಡಿದೆ, ನಾನು ವಿಚಿತ್ರ ಅನ್ನಿಸ್ತು. ನಾನೊಬ್ಬ ಮಾಜಿ ಹೋಮ್ ಮಿನಿಸ್ಟ್ರು. ಪೊಲೀಸ್ ಸ್ಟೇಷನ್ಗೆ ಸುತ್ತ ಶಾಮಿಯಾನ ಹಾಕ್ತಾರೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಅಲ್ಲಿ 144 ಸೆಕ್ಷನ್ ಜಾರಿ ಮಾಧ್ಯಮಗಳು ಕೂಡ ನಿರ್ಬಂಧ ಏರಿರ್ತಕ್ಕಂಥದ್ದು. 144 ಸೆಕ್ಷನ್ ಹಾಕ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಪೊಲೀಸಿಗೆ ರಕ್ಷಣೆ ಬೇಕಾಂಗಾದ್ರೆ ಪೊಲೀಸ್ ಯಾರನ್ನ ರಕ್ಷಣೆ ಮಾಡುತ್ತೆ? ಪೊಲೀಸ್ ಬಗ್ಗೆ ಏನು ಗೌರವ ಬರುತ್ತೆ ಇದರಿಂದ? ಖಂಡಿತವಾಗಿ ಆಗೋದಿಲ್ಲ. ಇದು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಎನ್ಕ್ವೈರಿ ನಡೀಬೇಕು. ಮತ್ತು ಅವ್ರ ಮೇಲೆ ಸರಿಯಾದಂಥ ಆ್ಯಕ್ಷನ್ನು ಆಗದೆ ಹೋದರೆ ಈ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅವಮಾನ. ಪೊಲೀಸ್ ಇಲಾಖೆ ಇದುವರೆಗೂ ಚೆನ್ನಾಗಿ ನಿರ್ವಹಿಸಿದೆ. ಅವ್ರನ್ನೆಲ್ಲ ಇಮಿಡಿಯೇಟ್ ಕರ್ಕೊಂಡು ಬಂದು ಬಾಡಿ ನೋಡಿ ಅದ್ರ ಪ್ರಕಾರ ಎಲ್ಲರನ್ನೂ ಹಿಡಿದಿದ್ದಾರೆ. ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇದುವರೆಗೂ ಸರಿಯಾಗಿದೆ. ಇನ್ನು ಮುಂದೆ ಯಾವುದೇ ತಪ್ಪಾಗದಿದ್ದ ಹಾಗೇ ಅವ್ರಿಗೆ ಕನ್ವಿಕ್ಷನ್ ಆಗುವ ಹಾಗೆ ಪೊಲೀಸು ನೋಡ್ಕೊಂಡು. ಸರ್ಕಾರದಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ತಮಗಿದೆಯಾ ಸರ್? ನನಗೆ ಅನುಮಾನ ಇದೆ. ಯಾಕಂದರೆ ಪೊಲೀಸರ ನಿನ್ನೆ ಮೊನ್ನೆನ ಬಿಹೇವಿಯರು ಸ್ವಲ್ಪ ಅನುಮಾನ ಹುಟ್ಟಿಸ್ತಾ ಇದೆ. ಅನುಮಾನಕ್ಕೆ ಎಡೆ ಹಿಡಿದೇನೆ ಪೊಲೀಸರು ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಗೃಹ ಸಚಿವರಂತ ಆರಗ ಜ್ಞಾನೇಂದ್ರ ಅವರ ಮಾತು. ಅವರು ನೇರವಾಗಿ ಒಂದು ಮಾತನ್ನು ಹೇಳ್ತಾರೆ, ನಟ ದರ್ಶನ್ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು ಅಂತಕ್ಕಂತಹ ಒಂದು ಗಂಭೀರವಾದಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ಸರ್ಕಾರದಲ್ಲಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗೋದು ಅನುಮಾನ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗೋದು ಅನುಮಾನ ಅಂತಕ್ಕಂತಹ ಒಂದು ಅನುಮಾನ ಕೂಡ ನಾವು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಮತ್ತು ಸರ್ಕಾರ ಯಾವ ರೀತಿಯಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸರ್ಕಾರ ನೋಡಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.